ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಾಳುಗಳನ್ನೆಲ್ಲ ಬಳಸಿ ರಾಗಿ ಸರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಸಾಮಾನ್ಯ 6 ತಿಂಗಳ ಮಕ್ಕಳುಗಳಿಗೆ ಒಡ್ರಾಗಿ ಹಿಟ್ಟು ಅಂತ ಹೇಳಿ ಮಿಲೆಟ್ ಥರ ಮಾಡಿ ತಿನ್ನಿಸ್ತಾರೆ. ಹುಟ್ಟೋ ಮಕ್ಕಳಿಗೆ ಗಂಜಿ ಥರ ಮಾಡಿ ಕುಡಿಸೋದು ಆ ಥರ. ನಾನು ಯಾವ್ಯಾವ ಕಾಳನ್ನ ಬಳಸಿದ್ದೀನಿ, ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ ಅಂತ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನಿಲ್ಲಿ 2 kg ರಾಗಿಗೆ 1 kg ಗೋಧಿ, ಚಕ್ಕೆ, ಲವಂಗ, ಮೆಣಸು, ಎಲ್ಲ ಥರ ಕಾಳುಗಳು ಅಂದರೆ ಹಸಿರು ಕಾಳು, ಬೇಳೆಕಾಳು, ಮಸೂರ್ ದಾಲ್, ಉದ್ದಿನಕಾಳು, ಗೋಧಿ, ಅಕ್ಕಿ, ರಾಗಿ, ಕಡಲೆಬೇಳೆ, ಉದ್ದಿನಬೇಳೆ, ಏಲಕ್ಕಿ, ಇಷ್ಟು ಕಾಳುಗಳನ್ನೆಲ್ಲನೂ ಹಾಕಿ ಚೆನ್ನಾಗಿ ಹುರಿದು, ಅಂದರೆ ಸುಡೋ ಅಷ್ಟು ಹುರಿಬೇಕಷ್ಟೇ. ನಾನಿಲ್ಲಿ ಅಕ್ಕಿನ ಮನೆ ಅಕ್ಕಿನಾದರೂ ತೊಗೊಳ್ಳಿ ಅಥವಾ ಸಣ್ಣ ಅಕ್ಕಿನಾದರೂ ತೊಗೊಳ್ಳಿ. ನಾನು ರಾಜಮುಡಿ ಅಕ್ಕಿನ ತೊಗೊಂಡಿದ್ದೀನಿ. ಹಾಗಾಗಿ ನೀವು ಯಾವುದಾದ್ರೂ ತೊಗೋಬೋದು ಅಕ್ಕಿನ. ಅದನ್ನು ಒಣಗೋಕೆ ಆಗಿಲ್ಲ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಉಗುರು ಬೆಚ್ಚಗೆ ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸಿ ಹುರ್ಕೊಂಡ್ರೆ ಸಾಕು. ಇಷ್ಟೆಲ್ಲ ಹಾಕಿ ಲಾಸ್ಟಿಗೆ ಸ್ವಲ್ಪ 1 ಸ್ಪೂನಷ್ಟು ಕಾಳು ಉಪ್ಪು ಹಾಕಿ, ಹರಳುಪ್ಪು ಸ್ವಲ್ಪ ಹಾಕಿ ಮೆಲ್ಲಗೆ ಬಿಡಿಸಿ ತಂದು ನುಣ್ಣಗೆ ಬಿಡಿಸೋದಕ್ಕೆ ಹೇಳಿ. ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ಅದು ತರಿ ಆಯಿತು ಅಂತಂದರೆ ನೀವು ವಸ್ತ್ರದೇಕ ಅಂತ ಮಾಡ್ತಾರೆ, ಒಂದು ಬಟ್ಟೆ ಕಟ್ಟಿ ಅದರಲ್ಲಿ ಪಾಪಕ್ಕೆ ತಿನ್ನಿಸೋದಕ್ಕೆ. ನೀವು ದೊಡ್ಡ ಮಕ್ಕಳಿಗಾದರೆ ಅವರು ನುಣ್ಣಗೆ ಬಿಟ್ಟಿರ್ತಾರೆ. ನಾವು ಇದಕ್ಕೆ ಸಿರಿಧಾನ್ಯಗಳು, ಅಲ್ಲಿನ ಜೋಳ ಕಾಳುಗಳೆಲ್ಲನೂ ಹಾಕೋಬೋದು. ಆದರೆ ವರ್ಷದ ಮೇಲಿರೋ ಪಾಪುಗಳಿಗೆ ಅದನ್ನು ಬಳಸಬೇಕು. ಮಕ್ಕಳು ಹೊಟ್ಟೆ ಮಂದ ಆಗಿಬಿಡುತ್ತೆ ಅಂಥ ಕಾಳುಗಳೆಲ್ಲ ಜಾಸ್ತಿ. ಹಾಗಾಗಿ ವರ್ಷದ ಮೇಲಿರೋ ಪಾಪುಗಳಿಗೆ ನಾವು ಆ ಥರ ಹಾಕ್ಬೋದು. ನಾನಿಲ್ಲಿ 1 ಲೋಟ ನೀರು, ಅರ್ಧ ಲೋಟ ಹಾಲು ತಗೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನ್ 2 ಸ್ಪೂನಷ್ಟು ಹಾಕಿದ್ರೆ ಹಾಕಿ ಸ್ವಲ್ಪ ಉಗುರು ಬೆಚ್ಚಗೆ ಕಾದಿರೋ ಅಂಥ ನೀರಿಗೆ ಇದನ್ನು ಹಾಕಿ ಕದ್ರಿ. ನಾವು ಹುರಿದಿರೋದ್ರಿಂದ ಈ ಗಂಟು ಏನೂ ಆಗಲ್ಲ. ಸ್ವಲ್ಪ ಉಗುರು ಬೆಚ್ಚಿರೋ ನೀರಿಗೆ ಕಲಿಸ್ಕೊಂಡು ಗಂಜಿ ಥರ ಸ್ವಲ್ಪ ಗಟ್ಟಿ ಬಂದಾಗಲೇ ಬೆಲ್ಲ ಬೇಕಾದರೆ ಬೆಲ್ಲ ಹಾಕೋಬೋದು, ರುಚಿ ಬೇಕಾದರೆ ರುಚಿ ಹಾಕೋಬೋದು. ಉಪ್ಪು ಹಾಕಿ ಮಾಡೋದ್ರಿಂದನೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮೆಂತ್ಯನ ಬಳಸಿರೋದ್ರಿಂದ ಸ್ವಲ್ಪ ಕಡಿಮೆ ಮೆಂತ್ಯನ ಇದಕ್ಕೆ ಬಳಸಿದ್ದೀನಿ. ಯಾಕೆಂದರೆ ಕಹಿ ಬಂದುಬಿಟ್ರೆ ಮಕ್ಕಳಿಗೆ ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ. ನಾವು ಸಿಹಿ ಮುದ್ದೆ ಅಂತ ಮಾಡ್ತೀವಲ್ಲ, ಅದನ್ನು ಹುರಿಯೋ ಹಾಗಿಲ್ಲ. ಅದನ್ನು ಡೈರೆಕ್ಟ್ ಹಾಗೆ ಮೆಂತ್ಯ, ಉದ್ದಿನಬೇಳೆ, ಅಕ್ಕಿ, ರಾಗಿ, ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಿ ಅದನ್ನು ಮಾಡಬೇಕು. ಯಾಕೆಂದರೆ ಸಿಹಿ ಮುದ್ದೆ ಮಾತ್ರ ಮಾಡೋದಕ್ಕಾಗೋದು ಅದು. ಇದು ಹಾಗಲ್ಲ, ನಾವು ಹೇಗೆ ಬೇಕಾದರೂ ಬಳಸ್ಕೋಬೋದು. 6 ತಿಂಗಳ ಪಾಪುಗೆ ಚಕ್ಕೆ, ಲವಂಗ, ಮೆಣಸನ್ನ ಬಳಸೋ ಹಾಗಿಲ್ಲ. 9 ತಿಂಗಳ ಮೇಲೆ ಅದನ್ನು ಬಳಸ್ಕೊಳ್ಳಿ. ಏಲಕ್ಕಿ ಬಳಸ್ಬೋದು. ಈ ಥರ ಒಳ್ಳೊಳ್ಳೆ ಆರೋಗ್ಯಕರವಾದ ಆಹಾರಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ತುಂಬಾ ಪೋಷಕಾಂಶದಿಂದ ದಷ್ಟಪುಷ್ಟವಾಗಿ ಬೆಳೀತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಪ್ಯಾಕೆಟಿಂದ ತಂದಿರೋವಂಥದ್ದು ಬೇಗನೆ ಖಾಲಿ ಆಗಿಬಿಡುತ್ತೆ. ಬಟ್ ಇದು 6 ತಿಂಗಳ ತನಕ ನಾವು ಇಟ್ಕೊಂಡು ಮಕ್ಕಳಿಗೆ ಕುಡಿಸ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆದಷ್ಟು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.